ಎಲ್ಲರಿಗೂ ನಮಸ್ಕಾರ. chemchayaಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಸೆಕೆಂಡ್ ಸೆಮ್ಮಲ್ಲಿ ಜನರಲ್ ಸ್ಟಡಿ ಆಫ್ ಎಫ್ ಆ್ಯಂಡ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಸೆಕೆಂಡ್ ಸೆಮ್ಮಲ್ಲಿ ಬರುತ್ತೆ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿ ಬರುತ್ತೆ. ನಿಯರ್ಲಿ 8 hours ಚಾಪ್ಟ್ರು, ಸೊ 16 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಆಲ್ರೆಡಿ ನಾನು ಒಂದು ವಿಡಿಯೋ ಜನರಲ್ ಸ್ಟಡಿ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಆ ಸೀರೀಸಲ್ಲಿ 2ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಜನರಲ್ ಸ್ಟಡಿ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ 2 ಬರುತ್ತೆ. ಒಂದಕ್ಕೆ ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಆಕ್ಟಿನಾಯ್ಡ್ಸ್ ಅಂತ ಕರೀತಾರೆ. ಸೊ 2 ಮತ್ತೆ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಯಿತು ವಿಡಿಯೋ, ಹಾಗಾಗಿ ಅದನ್ನು ನಾನು 3ನೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಜನರಲ್ ಸ್ಟಡಿ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರೀ ಲ್ಯಾಂಥನಾಯ್ಡ್ಸ್ ಬಗ್ಗೆ ಮಾತ್ರ ಹೇಳ್ತೀನಿ. ಅದರಲ್ಲೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಟಾಮಿಕ್ ಆ್ಯಂಡ್ ಅಯಾನಿಕ್ ಸೈಜಸ್, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆ್ಯಂಡ್ ಇಟ್ಸ್ ರಿಸಲ್ಟ್ಸ್, ಎಫರ್ಟ್ಸ್ ಏನಾಗುತ್ತೆ ಅಂತ, ಆಕ್ಸಿಡೇಷನ್ ಸ್ಟೇಟ್, ಸ್ಪೆಕ್ಟ್ರಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಲ್ಯಾಂಥನಾಯ್ಡ್ಸ್ನ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು chemchaya. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತು, ಪಿರಿಯಾಡಿಕ್ ಟೇಬಲ್ ಇಸ್ ಎ ವಂಡರ್ಫುಲ್ ಟೇಬಲ್ ದಟ್ ವಿ ಹ್ಯಾವ್ ಇನ್ ದಿ ಯೂನಿವರ್ಸ್. ಸೊ ದಟ್ ಈಸ್ ಅ ಬ್ಯಾಕ್ ಬೋನ್ ಫಾರ್ ಕೆಮಿಸ್ಟ್ರಿ. ವಿತೌಟ್ ದಟ್ ಐ ಕೆನಾಟ್ ಇಮ್ಯಾಜಿನ್ ಕೆಮಿಸ್ಟ್ರಿ ಟೀಚಿಂಗ್ ವಿತೌಟ್ ಪಿರಿಯಾಡಿಕ್ ಟೇಬಲ್. ಇಟ್ಸ್ ಎ ಯೂನಿವರ್ಸ್ ಫಾರ್ ದಿ ಕೆಮಿಸ್ಟ್ರಿ ಸ್ಟೂಡೆಂಟ್. ಇಡೀ ಪ್ರಪಂಚ ಏನು ಅಂತ ಏನು ಹೇಳ್ತಿರಲ್ಲ, ನನ್ನ ಬೈಬಲ್ ಅಂತ ಏನು ಹೇಳ್ತಾರೆ, ಅಥವಾ ನೀವು ಏನು ಹೇಳ್ತಿರಲ್ಲ ಅದೆಲ್ಲ ಯಾವುದು ಅಂತಂದರೆ ನಮ್ಮದು ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ಇಸ್ ಎ ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚ್. ಸೊ ಪಿರಿಯಾಡಿಕ್ ಟೇಬಲ್ ಅವನು ನೋಡ್ತಾ ಇದ್ದರೆ ನಾವು ಹೆಂಗೆ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ ಇದ್ದರೆ ನಾವೇನು ಮಾಡ್ತೀವಿ, ಇದನ್ನು ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಹೊಸ ಥರದ್ದು ಏನಾದರೂ ಬರುತ್ತಾ ಅಂತ ಟ್ರೈ ಮಾಡ್ತಿರ್ತೀವಲ್ಲ, ಹಾಗೆ ರಿಸರ್ಚರ್ ಏನು ಮಾಡ್ತಿರ್ತಾನೆ, ಪಿರಿಯಾಡಿಕ್ ಟೇಬಲ್ ಇರುವಂಥ ಎಲಿಮೆಂಟ್ಸ್ನ ಹಾಕ್ಕೊಂಡು ಅವನೇನು ಮಾಡ್ತಿರ್ತಾನೆ, ಕಿಚನ್ ರಿಸರ್ಚ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಇಸ್ ಅ ವಂಡರ್ಫುಲ್ ಟೇಬಲ್. ಸೊ ಇಟ್ಸ್ ಅ ಬ್ಯಾಕ್ ಬೋನ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ ಇಟ್ಸ್ ಅ ಬ್ಯಾಕ್ ಬೋನ್ ಫಾರ್ ಆಲ್ ಮೆಟಲರ್ಜಿಕಲ್ ಪ್ರೋಸೆಸ್ ಏನಿಲ್ಲ ಅದಕ್ಕೆಲ್ಲನೂ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಇಲ್ಲಿ ಕೊಡ್ತಾ ಇದ್ದೀನಿ. ನಾನು ಈ ಫೋಟೋ ಎಲ್ಲಿ ತೊಗೊಂಡಿದ್ದೀನಿ ಅಂತಂದರೆ, ವರಕವಿ ಬೇಂದ್ರೆ ಅವರ ಧಾರವಾಡದ ರೆಸಿಡೆನ್ಸಿನಲ್ಲಿ ಇದನ್ನು ಇಟ್ಟಿದ್ದಾರೆ. ಅವ್ರಿಗೆ ಇದು ಆ್ಯಕ್ಚುಲಿ ಇದು ಯಾವಾಗ ಅವ್ರು ಕೊಂಡ್ಕೊಂಡಿದ್ದು ಅಂತಂದರೆ, ಅವ್ರಿಗೆ ಹತ್ತತ್ರ ಆಲ್ರೆಡಿ ವಯಸ್ಸಾಗಿರುತ್ತೆ. ಸೊ 101 ಎಲಿಮೆಂಟ್ ಕಂಡಿಡ್ದಿರ್ತಾನೆ, ಅವನಿಗೆ ನೋಬೆಲ್ ಪ್ರೈಸ್ ಬರುತ್ತೆ. ಸೊ ಅಂದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೈನ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ. 101 ಎಲಿಮೆಂಟ್ ಕಂಡಿಡಿತಾರೆ, ನೋಬೆಲ್ ಪ್ರೈಸ್ ಬರುತ್ತೆ, ಅದೆಲ್ಲ ಪೇಪರ್ಗಳಲ್ಲಿ ಎಲ್ಲ ಬರುತ್ತೆ. ತಮ್ಮ ಮನೆ ಸಾಧನೆಗೆ ಏನಿದೆ ಅಲ್ಲಿಂದ ಹಿಡಿದು ಭಾರತ್ ಬುಕ್ ಡಿಪೋ ಅಂತ ನಡ್ಕೊಂಡೇ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅವನ ಹತ್ರ ಕೇಳಿ ಆ ಪಿರಿಯಾಡಿಕ್ ಟೇಬಲ್ನ ತೊಗೊಂಡು ಬಂದು ಅದನ್ನು ಅವ್ರ ಮನೇಲಿ ಹಾಕ್ಕೊಳ್ತಾರೆ. ಅಂದರೆ ಅವ್ರಿಗೆ ಅಷ್ಟು ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ನಾವು ಅಲ್ದಲ್ಲೇ ನಾವು ಅನ್ಕೋಬೋದು ಅವ್ರ ಕವಿಗಳು ಇರ್ಬೋದು, ಅವ್ರಿಗೇನು ಗೊತ್ತಾಗಲ್ಲ ಅಂತ, ಆದರೆ ಅವ್ರಿಗೆ ತುಂಬ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅವ್ರದ್ದು ಒಂದು ಸ್ಟೋರಿನೂ ಹೇಳ್ತಾರೆ. ಅವ್ರಿಗೆ ಇನಾಗ್ರೇಷನ್ ಎಲ್ಲ ಮಾಡೋದಕ್ಕೆ ಕರೀತಿರ್ತಾರೆ, ಎಲ್ಲರೂ ಹೋಗ್ತಿರ್ತಾರೆ. ಸೊ ಅವಾಗ ಫಸ್ಟ್ ಟೈಮು ಛತ್ರಿ ಇರುತ್ತಲ್ಲ, ಬಟನ್ ಟೈಪ್ ಛತ್ರಿ ಬಂದಿರುತ್ತೆ. ಅದು ಅವ್ರಿಗೆ ಯಾರೋ ಕೊಟ್ಟಿರ್ತಾರೆ, ಫಾರಿನಲ್ಲಿಂದ ತಗೊಂಬಂದು ಯಾರೋ ಕೊಟ್ಟಿರ್ತಾರೆ. ಸೊ ಅವರು ಇನಾಗ್ರೇಷನ್ ಮಾಡೋಕ್ಕೆ ಹೋಗ್ತಾರೆ ಯಾವುದೋ ಒಂದು ಫಂಕ್ಷನ್ನ. ಅವ್ರೇನು ಮಾಡ್ತಾರೆ ಅಂದರೆ, ಆ ಛತ್ರಿ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ನಂದು ಇನಾಗ್ರೇಷನ್ ಆಯಿತು ಅಂತ ಹೇಳ್ತಾರೆ. ಅಂದರೆ ಹೊಸದು ಯಾವ್ದಾದ್ರು ಬಂದರೆ ಈಸಿಯಾಗಿ ಅಡಾಪ್ಟ್ ಆಗೋಣ, ನೋಡೋಣ, ತಿಳ್ಕೊಳ್ಳೋಣ ಅಂತ ಆಸೆ ಇರುತ್ತೆ. ಸೊ ಅವರು ಅವಾಗ ತೊಗೊಂಬಂದಿರೋದು, ಅವರು ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ, ಅದನ್ನು ಹಾಗೆ ಅವ್ರ ಮಗ ಉಳಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಈ ಚಿತ್ರನ ಅಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪಿರಿಯಾಡಿಕ್. ಸೊ ನಿಮಗೆ ಗೊತ್ತು, ಪಿರಿಯಾಡಿಕ್ ಟೇಬಲ್ ಅಂತ ಅಂದರೆ ಇಟ್ಸ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಟಾಮಿಕ್ ಮಾಡರ್ನ್ ಅಟಾಮಿಕ್ ರೂಲ್ಸ್ ಪ್ರಕಾರ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ನಾವು ಅದನ್ನು ಏನು ಮಾಡ್ಕೊಂಡಿದ್ದೀವಿ, ಬೇರೆ ಬೇರೆ SPDF ಬ್ಲಾಕ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಸೇರಿಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಪಿರಿಯಾಡಿಕ್ ಟೇಬಲ್ ಆಗುತ್ತೆ. ಎಸ್ ಬ್ಲಾಕ್ ಎಲಿಮೆಂಟ್ ಇದೆ, ಪಿ ಬ್ಲಾಕ್ ಎಲಿಮೆಂಟ್ ಇದೆ, ಡಿ ಬ್ಲಾಕ್ ಎಲಿಮೆಂಟ್ ಇದೆ, ಎಫ್ ಬ್ಲಾಕ್ ಎಲಿಮೆಂಟ್ ಇದೆ. ಸೊ ನಾವು ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನ್ಸು ಯಾವ ಶೆಲ್ಲಲ್ಲಿದೆ, ವೆದರ್ ಇಟ್ಸ್ ಪ್ರೆಸೆಂಟ್ ಇನ್ ಎಸ್ ಶೆಲ್, ಎಸ್ ಆರ್ಬಿಟಲ್ ಇದೆಯಾ, ಪಿ ಆರ್ಬಿಟಲ್ ಇದೆಯಾ, ಡಿ ಆರ್ಬಿಟಲ್ ಇದೆಯಾ, ಎಫ್ ಆರ್ಬಿಟಲ್ ಇದೆಯಾ, ಆ ಬೇಸಿಸ್ ಮೇಲೆ ನಾವೇನು ಕ್ಲಾಸಿಫೈ ಮಾಡ್ತೀವಲ್ಲ, ಅದು ಪಿರಿಯಾಡಿಕ್ ಟೇಬಲ್ಗೆ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ಈಗ 1 and 2 ನಾವು ಅದನ್ನು ಹೆಂಗೆ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ, ಪಿರಿಯಾಡಿಕ್ ಟೇಬಲ್ನ 1 to 18 ಗ್ರೂಪ್ಸ್ ಅಂತ ಮಾಡ್ಕೊಂಡಿದ್ದೀವಿ, 1 to 7 ಪೀರಿಯಡ್ ಅಂತ ಮಾಡ್ಕೊಂಡಿದ್ದೀವಿ. 1 and 2ಗೆ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. NS 1 to 2 ಇಸ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅದೇ ಥರ NS2 NP 1 to 6 ಇದ್ದರೆ ಅದನ್ನು ಪಿ ಬ್ಲಾಕ್ ಅಂತ ಹೇಳ್ತೀವಿ. ಒಂದು ಕಡೆಗೆ ಎಸ್ ಬ್ಲಾಕ್ ಇದೆ, ಇನ್ನೊಂದು ಕಡೆಗೆ ಪಿ ಬ್ಲಾಕ್ ಇದೆ. ಆ ಮಧ್ಯದಲ್ಲಿ ಇರುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ N-1 D 1 to 10 NS 1 to 2. ಅದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೀತಾರೆ, ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ದೇರ್ ಇಸ್ ಅ ಟ್ರಾನ್ಸಿಷನ್ ಫ್ರಮ್ ಎಸ್
ಬ್ಲಾಕ್ ಪ್ರಾಪರ್ಟಿ ಎಲಿಮೆಂಟ್ಸ್ ಪ್ರಾಪರ್ಟಿಗಿನ ಮತ್ತು ಪಿ ಬ್ಲಾಕ್ ಪ್ರಾಪರ್ಟಿ ಇನ್ ಬಿಟ್ವೀನ್ ಇದೆ ಅದರದ್ದು. ದೇರ್ ವಿಲ್ ಬಿ ಗ್ರಾಜುಯಲ್ ಟ್ರಾನ್ಸಿಷನ್ ಇನ್ ದೇರ್ ಪ್ರಾಪರ್ಟೀಸ್, ಐದರ್ ಇನ್ ಟರ್ಮ್ಸ್ ಆಫ್ ಅಟಾಮಿಕ್ ವೇಟ್ ಇರ್ಬೋದು, ಮಾಲಿಕ್ಯುಲರ್ ವೇಟ್ ಇರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಇದೆಲ್ಲದ್ರ ಮೇಲೂ ಟ್ರಾನ್ಸಿಷನ್ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಎಸ್ ಅಂಡ್ ಪಿ ಬ್ಲಾಕ್ ಟುಗೆದರ್ನ ನಾವೇನಂತ ಕರಿತೀವಿ, ನಾರ್ಮಲ್ ಅಥವಾ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ ಥರ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಅದಕ್ಕೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ, ವಿಚ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಬಿಲೋ ದಿ ಪಿರಿಯಾಡಿಕ್ ಟೇಬಲ್. ಸೊ ಒನ್ ಆಫ್ ದಿ ಬೇಸಿಕ್ ಡ್ರಾಬ್ಯಾಕ್ಸ್ ಆಫ್ ಪಿರಿಯಾಡಿಕ್ ಟೇಬಲಲ್ಲಿ ಏನು ಹೇಳ್ತಾರೆ ಅಂದರೆ, ಮೊದಲನೇದು ಹೈಡ್ರೋಜನ್ ಪೊಸಿಷನ್ನು ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎರಡನೇದು ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ಸಪ್ರೇಟಾಗಿ ಅದನ್ನು ಮಾಡಿದ್ದಾರೆ ಅಂತ. ಸಪ್ರೇಟಾಗಿ ಹ್ಯಾಕ್ ಮಾಡಿದ್ದಾರೆ ಅಂತಂದರೆ, ಆಲ್ ದೀಸ್ ಬೋತ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟನೈಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸಿಮಿಲರ್ ಪ್ರಾಪರ್ಟಿ. ಹಂಗಾಗಿ ಅದನ್ನು ಒಂದೇ ಥರ ಗ್ರೂಪ್ ಮಾಡಿ ಕೆಳಗಡೆಗೆ ಇಟ್ಟಿದ್ದಾರೆ. ಅದು ಇಲ್ದಲೇ ಇದ್ದಿದ್ರೆ ಹಾಗೆ ನೀವು ಕಂಟಿನ್ಯೂ ಮಾಡಿದರೆ ನಿಮಗೆ ರಾವಣನ ತಲೆ ಥರ ಆಗ್ಬಿಡ್ತಿತ್ತು. ಸೊ ಅದು ಪಿರಿಯಾಡಿಕ್ ಟೇಬಲ್ಲು ಕಾಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಅದೇನಾಗ್ತಿತ್ತು, ಒಂದು ಕಡೆಗೆ ದೊಡ್ಡದು ಒಂದು ಕಡೆಗೆ ಚಿಕ್ಕದಾಗ್ತಿತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ಅಥವಾ ಇನ್ನರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ ಅದನ್ನು ಕೆಳಗಡೆಗೆ ಪ್ಲೇಸ್ ಮಾಡಿದ್ದಾರೆ. ಮೊದಲನೇ ಸೀರೀಸ್ಗೆ ನಾವು ಲ್ಯಾಂಥನೈಡ್ಸ್ ಅಂತ ಕರಿತೀವಿ, ಎರಡನೇ ಸೀರೀಸ್ಗೆ ನಾವು ಆಕ್ಟಿನಾಯ್ಡ್ಸ್ ಅಂತೀವಿ. Why we have to study F block elements? What is so important with the F block elements? In contrast to the properties of S and P block elements, these elements, they are going to have the characteristics in between. They are going to have their useful properties. They are going to have variable oxidation state. They are going to show paramagnetism. They are colored compounds. And also they have high melting point. They are going to have high density. They act as a Lewis acid and Lewis basis simultaneously. ಸೊ ಈ ಎಲ್ಲ ಪ್ರಾಪರ್ಟೀಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರೋದಕ್ಕೋಸ್ಕರ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ಓದಾಗುತ್ತೆ. ಹಾಗಾದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು? ಎಲಿಮೆಂಟ್ಸ್ whose n-2f orbitals of an electron shell is filled are called as F block elements. ನಾನು ಮುಂಚೆನೇ ಹೇಳ್ದಂಗೆ ನಾವು SP-DF ಅಂತ ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ, ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ಮೋಸ್ಟ್ ಶೆಲ್ ಯಾವ ಎಲೆಕ್ಟ್ರಾನಲ್ಲಿ ಇದೆಯಲ್ಲ, ಯಾವ ಆರ್ಬಿಟಲ್ ಇದೆಯಲ್ಲ, ಆ ಆರ್ಬಿಟಲ್ ಬೇಸಿಸ್ ಮೇಲೆ ನಾವು ಎಫ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತೀವಿ. ಆದರೆ ಇಲ್ಲೇನಾಗುತ್ತೆ ಅಂದರೆ, n-2f ಆರ್ಬಿಟಲ್ಸ್ ಆಫ್ ಏನ್ ಎಲೆಕ್ಟ್ರಾನ್ ಶೆಲ್ ಫಿಲ್ ಆಗಿದ್ರೆ ಅಂಥ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ನಾನು ಹೇಳ್ದಂಗೆ ಎರಡು ರೋ ಇದೆ, ನೀವು ಆಲ್ರೆಡಿ ಹಿಂದಿನ ಡಯಾಗ್ರಾಮಲ್ಲಿ ತೋರಿಸ್ದಂಗೆ ಎರಡು ರೋ ಇದೆ. ಮೊದಲನೇ ರೋಗೆ ನಾವು ಲ್ಯಾಂಥನೈಡ್ಸ್ ಅಂತ ಹೇಳ್ತೀವಿ, ಎರಡನೇ ರೋಗೆ ನಾವೇನಂತ ಕರಿತೀವಿ, ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಇವತ್ತು ನಾನು ಬರೀ ಲ್ಯಾಂಥನೈಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಆಕ್ಟಿನಾಯ್ಡ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಅದನ್ನ ಯಾಕೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅಥವಾ ಸಬ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅದನ್ನು? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ called as inner transition elements because of the unique electronic configuration. ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯುನಿಕ್ ಆಗಿದೆ. ಹೇಗೆ ಅಂದರೆ, ಇಟ್ ಗೋಯಿಂಗ್ ಟು ಹ್ಯಾವ್ ಆಂಟಿ ಪೆನಾಲ್ಟಿಮೇಟ್ ಶೆಲ್ ಆಫ್ 4f and 5f orbitals are being filled in these elements. 4f ಅಂದರೆ ಲ್ಯಾಂಥನೈಡ್ಸ್ ಆಗುತ್ತೆ, 5f ಅಂದರೆ ಆಕ್ಟಿನಾಯ್ಡ್ಸ್ ಆಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿದೆ ಅಂದರೆ, ಟ್ರಾನ್ಸಿಷನಲ್ ಅಂದರೆ ಏನಾಗುತ್ತೆ, n-1 ಆಗಿದೆ. n-1 ಇದ್ದರೆ ಅದನ್ನೇನಂತ ಕರಿತೀವಿ ನಾವು, ಪೆನಾಲ್ಟಿಮೇಟ್ ಅಂತ ಕರಿತೀವಿ. ಅದರಲ್ಲಿ ಇನ್ನೂ ಒಂದು ಕಡಿಮೆ ಆಗಿದೆ, n-2 ಇದೆ ಇದು, ಅದಕ್ಕೆ ನಾವೇನಂತ ಕರಿತೀವಿ, ಆಂಟಿ ಪೆನಾಲ್ಟಿಮೇಟ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ಸ್ ಎಫ್ ಆರ್ಬಿಟಲ್ ಎಲ್ಲಿರುತ್ತೆ, ಎಸ್ ಏನು ಔಟರ್ ಮೋಸ್ಟ್ ಶೆಲ್ಗಿನ ಎರಡು ಒಳಗಡೆಗಿರುತ್ತೆ. ಅದಕ್ಕೋಸ್ಕರ ಇದನ್ನೇನಂತ ಕರಿತೀವಿ ನಾವು, ದಿ ಆಂಟಿ penultimate shell of 4f and 5f orbitals are being filled. ಅದಕ್ಕೋಸ್ಕರ ಇದನ್ನ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಟ್ರಾನ್ಸಿಷನ್ ಅಂದ್ರೆ ಏನು, n-1. ಇನ್ನರ್ ಟ್ರಾನ್ಸಿಷನ್ ಅಂದರೆ ಅದ್ರ ಒಳಗಡೆ ಇರುವಂಥದ್ದು. ಒಳಗಡೆ ಅಂದರೆ ಏನು, n-2. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅಂದರೆ, ಇದನ್ನು ಕೇಳ್ತಾರೆ ಕೆಲಸಲ್ಲ, ಗಿವನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ n-2 f 1 to 14. f orbital can have maximum 14 electrons and d orbital can have maximum 10 electrons. S orbital can have maximum 2 electrons. ಸೊ ಆ ಥರ ಇದನ್ನ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾನು ಹೇಳಿದೆ ಅದು ಟ್ರಾನ್ಸಿಷನ್ ಆಗ್ತಾ ಇದೆ ಪ್ರಾಪರ್ಟೀಸು ಅಂತ. ಏನು ಅಂದರೆ, ಈಗ ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ತೊಗೊಂಡ್ರೆ ಅಯಾನಿಕ್ ಕಾಂಪೌಂಡ್ಸು, ಆಕ್ಸೈಡ್ಸ್ ಆರ್ ಬೇಸಿಕ್. ಪಿ ಬ್ಲಾಕ್ನ ತೊಗೊಂಡ್ರೆ ಕೋಲೆಂಟ್ ಕಾಂಪೌಂಡ್ ಫಾರ್ಮಿಂಗ್ ಎಲಿಮೆಂಟ್ಸ್, ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಡಿ ಏನಿದೆಯಲ್ಲ, ದೇ ಆರ್ ಇನ್ ಬಿಟ್ವೀನ್ ಇರುತ್ತೆ. ಸೊ ನೈದರ್ ಎಸ್ ಪ್ರಾಪರ್ಟಿ ನಾಟ್ ದಿ ಪಿ ಪ್ರಾಪರ್ಟಿ. ದ ಎಲಿಮೆಂಟ್ಸ್ ಆಫ್ ದೇರ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ionic property, whereas their higher oxidation states shows the covalent property. Same thing holds good for F block elements also. Sub or inner transition elements, they are +3 compounds are also colored. So they are also going to have a same property. Whereas the S block elements they are colored, colorless. P block ಏನಾಗಿದೆ, ಕಲರ್ಲೆಸ್ ಇದೆ. ಆದರೆ ಡಿ ಬ್ಲಾಕ್ ಎಲಿಮೆಂಟ್ಸು ಕಲರ್ಡ್ ಇದೆ. ಸಿಮಿಲರ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ಕಲರ್ಡ್ ಇನ್ ನೇಚರ್. ಸೊ ದೇರ್ ಇಸ್ ಅ ಟ್ರಾನ್ಸಿಷನ್ ಬಿಟ್ವೀನ್ ಎಸ್ ಟು ಪಿ. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಟ್ರಾನ್ಸಿಷನ್. ಯಾಕಂದ್ರೆ ಇನ್ನರ್ ಟ್ರಾನ್ಸಿಷನ್ ಅಂದರೆ ಬಿಕಾಸ್ ಆಫ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್.
ನಾನು ಮುಂಚೆನೇ ಹೇಳಿದೆ 2 ಸೀರೀಸ್ ಇದೆ, ಒಂದಕ್ಕೆ ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಈಗ ಯಾವುದು ಮೊದಲನೇದಿದೆಯಲ್ಲ, ಫಸ್ಟ್ ಸೀರೀಸ್ ಇದೆಯಲ್ಲ, ಸೀರಿಯಮಿಂದ ಸ್ಟಾರ್ಟ್ ಆಗಿ 58 ನಂಬರಿಂದ ಸ್ಟಾರ್ಟ್ ಆಗಿ ಲುಥೇರಿಯಮ್ ತನಕ ಬರುತ್ತಲ್ಲ, 71 ತನಕ ಬರ್ತಾ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಅಟಾಮಿಕ್ ನಂಬರ್ 58 to 71 ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಅದೇ ರೀತಿ ಎಲಿಮೆಂಟ್ಸ್ ಫ್ರಮ್ ಥೋರಿಯಂ 90 to 103 ಲವರೇಷಿಯಂ ಅಂತಿದ್ರೆ ಅಲ್ಲಿ ತನಕ ಇದ್ದರೆ ಅದನ್ನೇನಂತ ಕರಿತೀವಿ ನಾವು, ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಸೊ ಇದೀಗ ನನಗೆ ಲ್ಯಾಂಥನಾಯ್ಡ್ಸ್ ಅಂತಂದರೆ ಯಾವ್ಯಾವುದಿದೆ ಅಂದರೆ ಸೀರಿಯಂ ಇದೆ, ಪೆರಿಶಿಡಿಯಮ್ ಇದೆ, ನಿಯೋಡಿಯನಿಯಮ್ ಇದೆ, ಪ್ರೋಮಿಥೇನಿಯಮ್ ಇದೆ, ಸ್ಯಾಮರಿಯಮ್ ಇದೆ, ಯುರೋಪಿಯಮ್ ಇದೆ, ಗೊಡನಿಯಮ್ ಇದೆ, ಟೆರ್ಬಿನಿಯಮ್ ಇದೆ, ಡಿಪ್ಸೋನಿಯಮ್ ಇದೆ, ಅಲ್ಯೂಮಿನಿಯಂ ಇದೆ, ಎರ್ಬೋನಿಯಮ್ ಇದೆ, ಥೋಲಿಯಮ್ ಇದೆ, ಎಟ್ರೋನಿಯಮ್ ಇದೆ, ಯುಟ್ರೋನಿಯಮ್ ಇದೆ. ಸೊ ಪ್ರೊನೌನ್ಸ್ ಮಾಡಬೇಕಾದ್ರೆ ತಪ್ಪಾಗಿರ್ಬೋದು, ಅದು ಬೇರೆ ಬೇರೆ ಲ್ಯಾಂಗ್ವೇಜ್ ಟರ್ಮ್ಸ್ ಆಗಿರೋದಕ್ಕೋಸ್ಕರ ಪ್ರೊನೌನ್ಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತಗೊಳ್ಳೋಣ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ ಅಂದರೆ ಇನ್ನರ್ಡ್ ಗ್ಯಾಸ್ ಬರುತ್ತೆ, N-2 F1 to 14 ಇರುತ್ತೆ. ಅದೇ ಥರ N-1 D0 to 1 ಇರುತ್ತೆ, NS1 to 2 ಇರುತ್ತೆ. ಸೊ ನಾನು ಹೇಳಿದಂಗೆ ಪೆನಾಲ್ಟಿಮೇಟ್ ಇದೆ, ಆ್ಯಂಟಿ ಪೆನಾಲ್ಟಿಮೇಟ್ ಇದೆ. ಪೆನಾಲ್ಟಿಮೇಟ್ ಅಂದರೆ N-1, ಆ್ಯಂಟಿ ಪೆನಾಲ್ಟಿಮೇಟ್ ಅಂದರೆ N-2. ಸೊ N-2 F1 to 14, N-1 D0 to 1 ಇರುತ್ತೆ, NS1 to 2 ಇರುತ್ತೆ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನಾಯ್ಡ್ಸ್ ತೊಗೊಂಡ್ರೆ ಡಿಫ್ರೆನ್ಸ್ ಏನು ಅಂದರೆ ಲ್ಯಾಂಥನಾಯ್ಡ್ ಆಕ್ಸಿಡೈಡ್ಸ್ಗೆ ಒಂದು 4F ಇನ್ನೊಂದು 5F. ಇದಕ್ಕಾದರೆ ಝೆನಾನ್ ಬರುತ್ತೆ. ಝೆನಾನ್ ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ನರ್ಡ್ ಗ್ಯಾಸ್ ಅದಾಗಿದೆ. ಝೆನಾನ್ 4F 1 to 14, 5D 0 to 1, 6S 1 to 2 ಇದ್ದರೆ ಅದನ್ನು ಲ್ಯಾಂಥನಾಯ್ಡ್ಸ್ ಅಂತ ಕರಿತೇವೆ. ಆಕ್ಟಿನಾಯ್ಡ್ಸ್ನ ತೊಗೊಂಡ್ರೆ ಝೆನಾನ್ 5F 1 to 14, 6D 0 to 1, 5S 1 to 2 ಇರುತ್ತೆ. ಸೊ ಈ ರೀತಿ ಇರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಿರ್ತಾರೆ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಿ ಅಂತ, ಆವಾಗ ನಿಮಗೆ ಹೇಳೋಕ್ಕೆ ಬರಬೇಕಾಗತ್ತೆ. ಸೊ ಈಗ ಪ್ರತಿಯೊಂದು ಎಲಿಮೆಂಟ್ಗೂ ನಾವು ಹೇಳ್ತಾ ಹೋಗೋಣ. ಇದು ಲ್ಯಾಂಥನಾಯ್ಡ್ಸ್ ಎಲ್ಲ ತೊಗೊಂಡಿದ್ದೀನಿ, 14 ಎಲಿಮೆಂಟ್ಸ್ ಇದೆ. ಫಸ್ಟ್ ಸೀರೀಸ್ ಆಫ್ 14 ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಸೊ ದೇ ಗೋಯಿಂಗ್ ಟು ಹ್ಯಾವ್ 4F ಸೀರೀಸಲ್ಲಿ ಇರ್ತವೆ. ಸೊ ಮೊದಲನೇದು ಸೀರಿಯಮು 58 ಇದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದ್ರೆ 4F1, 5D1, 6S2 ಬರುತ್ತೆ. ಅದೇ ಥರ PR ತೊಗೊಂಡ್ರೆ 59 ಇದೆ, ಆವಾಗ 4F3, 5D1, 4S2 ಬರುತ್ತೆ. ಡಿಫ್ರೆನ್ಸ್ ಎಲ್ಲಿ ಆಗುತ್ತೆ ಅಂತಂದರೆ ಎಲ್ಲ ಕಡೆಗೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು FFನ ಆ್ಯಡ್ ಮಾಡ್ತಾ ಹೋಗ್ತೀವಿ ನಾವು. ಎಲ್ಲಿ ಆ ಫೀಲ್ಡ್ ಇರುತ್ತಲ್ಲ ಅಲ್ಲೇನಾಗುತ್ತೆ, ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ದೇ ಟ್ರೈ ಟು ಬಿ ಲೈಕ್ ದಟ್ ಓನ್ಲಿ, ಆ ಥರ ಇರುತ್ತೆ. ಅದಾದಮೇಲೆ ನಿಮ್ಗೆ ಎಲ್ಲಾಗುತ್ತೆ ಅಂದರೆ ಲುಥೇರಿಯಂ 71 ಬಂದರೆ ಅಲ್ಲೂ F14 ಇದೆ. ಸೊ 14 ಇರುವಂಥದ್ದು ಸ್ಟೇಬಲ್ ಆಗಿರುತ್ತೆ, 7 ಇರುವಂಥದ್ದು ಸ್ಟೇಬಲ್ ಆಗಿರುತ್ತೆ. EU ಇರ್ಬೋದು, DU ಇರ್ಬೋದು. ಅಲ್ಲಿ ಎರಡರಲ್ಲೂ ಏನಾಗ್ತದೆ, F7 ಇದೆ. ಅಲ್ಲೇನಾಗ್ತಾ ಇದೆ, ಆ ಫೀಲ್ಡ್ ಇದೆ. ಆ ಫೀಲ್ಡ್ ಇದ್ದರೆ ಮೋಸ್ಟ್ ಸ್ಟೇಬಲ್ ಇದೆ, ಅದು ನಿಮ್ಗೆ ಗೊತ್ತಿದೆ. ದೇರ್ಫೋರ್ ದೇ ಗೋಯಿಂಗ್ ಟು ಹ್ಯಾವ್ ದಟ್ ಟೈಪ್ ಆಫ್ ಕಾನ್ಫಿಗರೇಷನ್. ಅದೇ ರೀತಿ ಈಗ ಆಕ್ಸಿಡೇಷನ್ ಸ್ಟೇಟ್ನ ತಗೊಳ್ಳೋಣ. ಆಲ್ ದಿ ಲ್ಯಾಂಥನಾಯ್ಡ್ಸ್ they're going to exhibit +3 oxidation state. All the lanthanides they're going to show the +3 ಇದೆ. ಆದರೆ ಕೆಲವೊಂದು they also going to have +2, +4 ಇರ್ಬೋದು. ಹೆಂಗೆ ರಿಮೂವ್ ಮಾಡ್ತೀವಿ ಅಂತಂದರೆ, ನಿಮ್ಗೆ ಆಲ್ರೆಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬರ್ದಂಗೆ ಅಲ್ಲೇನಾಗ್ತಿದೆ 5D ಮತ್ತು 6S ಇದೆ. ಸೊ 5Dನಲ್ಲಿರುವಂಥ ಎಲೆಕ್ಟ್ರಾನ್ಸು 6Xಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಆಕ್ಸಿಡೇಷನ್ ಸ್ಟೇಟ್ನ ಹೇಳ್ತಾ ಹೋಗ್ತೀವಿ. 2 electrons in 6S and 3 electrons from 4F orbitals are removed. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಿಮಗೆ +3 ಸ್ಟೇಟಲ್ಲಿ ಅದು ಯಾವಾಗೂ ಹೋಗುತ್ತೆ. ಆಕ್ಸಿಡೇಷನ್ ಸ್ಟೇಟ್, ಸೀರಿಯಂ ಎಕ್ಸಿಬಿಟ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ +4 ಇನ್ ಸೊಲ್ಯೂಷನ್ ಸ್ಟೇಟ್ ಆ್ಯಂಡ್ ಆಲ್ಸೋ ಇಟ್ ಅಟೈನ್ ದಿ ನೋಬಲ್ ಕಾನ್ಫಿಗರೇಷನ್. ಸೊ ಮೊದಲನೇ ತೊಗೊಂಡ್ರೆ ನಮಗೆ CCMನ ತೊಗೊಂಡ್ರೆ ಅಲ್ಲೇನಾಗ್ತಿದೆ 4F1, 5D1, 6S2 ಇದೆ. ಸೊ ಹಾಗಾಗಿ ನಾನು 4 ಎಲೆಕ್ಟ್ರಾನ್ನ ರಿಮೂವ್ ಮಾಡಿಬಿಟ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಹಾಗಾಗಿ ಅದು ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಆ್ಯಸ್ CeF4 ಸ್ಟೇಟಲ್ಲಿ ಇರುತ್ತೆ. ಸೊ ನಮಗೆ ಗೊತ್ತು, ಯಾವಾಗೂ ಆಫ್ ಫೀಲ್ಡ್ ಇರ್ಬೋದು ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರ್ಬೋದು, ಫುಲ್ ಫೀಲ್ಡ್ ಇರ್ಬೋದು. ಆವಾಗ ದೇ ಗೋಯಿಂಗ್ ಟು ಹ್ಯಾವ್ ಮೋರ್ ಸ್ಟೆಬಿಲಿಟಿ. ಸೊ ಆಕ್ಟೇಟ್ ಅರೇಂಜ್ಮೆಂಟ್ ಇರುತ್ತೆ, ಸ್ಟೆಬಿಲಿಟಿ ಈಸಿ ಆಗುತ್ತೆ. ವಿತ್ ದಟ್ EU ಇರ್ಬೋದು, GD ಇರ್ಬೋದು, ದೇ ಗೋಯಿಂಗ್ ಟು ಎಕ್ಸಿಬಿಟ್ +2, +3 ಆಕ್ಸಿಡೇಷನ್ ಸ್ಟೇಟ್. ಯಾಕೆಂದರೆ F7 ಇರುತ್ತೆ, ಅವೆರಡರಲ್ಲೂ F7 ಇರುತ್ತೆ. ಅದೇ ಥರ
ಯುಟ್ರಿಯಮ್ನ ತೊಗೊಂಡ್ರೆ ಅಥವಾ ಲುಟೇರಿಯಮ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ +2 +3 ಇರುತ್ತೆ. ಆಸ್ ದೇ ಅಟೈನ್ ದಿ ಕಂಪ್ಲೀಟ್ F14 ಕಾನ್ಫಿಗರೇಷನ್ ಬರುತ್ತೆ ಬೈ ರಿಮೂವಿಂಗ್ ದಟ್. ಸೊ ಹಾಗಾಗಿ ಆ ಫೀಲ್ಡ್ ಇರ್ಬೋದು, ಕಂಪ್ಲೀಟ್ಲಿ ಫೀಲ್ಡ್ ಇದ್ದಾಗ ದೇ ಗೋಯಿಂಗ್ ಮೋರ್ ಸ್ಟೇಬಲ್ ಕಾನ್ಫಿಗರೇಷನ್, ಅದಕ್ಕೋಸ್ಕರ ಆಗ್ತಾ ಹೋಗುತ್ತೆ. ಬಟ್ ಅದಲ್ದಲೇ ದೇರ್ ವಿಲ್ ಬಿ ಎ ಅದರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಲ್ಸೋ +4 ಕೆಲವೊಂದಕ್ಕೆ ಇರ್ಬೋದು. ಫಾರ್ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಈಗ ಸಿ.ಸಿ.ಎಮ್ನ ತೊಗೊಂಡ್ರೆ ತೊಗೊಂಡ್ರೆ +3 +4 ಆಗುತ್ತೆ. +4 ಮೋರ್ ಸ್ಟೇಬಲ್, ಯಾಕೆಂದರೆ 4 ಎಲೆಕ್ಟ್ರಾನ್ ರಿಮೂವ್ ಆಗ್ಬಿಟ್ರೆ ಅದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ತೊಗೊಳುತ್ತೆ. ಅದೇ ರೀತಿ ನೀವು ಇದನ್ನು ತೊಗೊಳ್ಳಿ, ಇಟೇರಿಯಂ ತೊಗೊಳ್ಳಿ, EU ತೊಗೊಳ್ಳಿ, ಅಲ್ಲಿ ಅದೇನಾಗ್ತಾ ಇದೆ +3 ಸ್ಟೇಟಲ್ಲೂ ಇದೆ, +2 ಸ್ಟೇಟಲ್ಲೂ ಇದೆ. ಯಾಕೆಂದರೆ +2 ಸ್ಟೇಟ್ನ ರಿಮೂವ್ ಮಾಡಿದ್ರೆ ಆಫ್ ಫೀಲ್ಡ್ ಆಗುತ್ತೆ, ಅದಕ್ಕೋಸ್ಕರ ಆಗುತ್ತೆ. +3 ಅಂತಂದರೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿರೋ ಥರನೂ ಆಗುತ್ತದು. ಆದರೆ +2 ಸ್ಟೇಟ್ ಈಸ್ ಮೋರ್ ಸ್ಟೇಬಲ್. ಅದೇ ರೀತಿ ನೀವು ಇದನ್ನು ತೊಗೊಂಡ್ರೆ DU ತೊಗೊಂಡ್ರೆ +3 ಸ್ಟೇಟಲ್ಲಿ ಇರುತ್ತೆ, 2 S ಇಂದ ಹೋಗುತ್ತೆ, 1 D ಇಂದ ಹೋಗುತ್ತೆ, ಅವಾಗ ಅದು ಆಫ್ ಫೀಲ್ಡ್ ಆಗುತ್ತೆ. ದಟ್ಸ್ ಆಲ್ಸೋ ಮೋರ್ ಸ್ಟೇಬಲ್. ಅದೇ ರೀತಿ ನೀವು ಲಾಸ್ಟಲ್ಲಿ LU ತೊಗೊಂಡ್ರೆ ಅಲ್ಲೇನಾಗ್ತಿದೆ ಅಂದರೆ 3 ಎಲೆಕ್ಟ್ರಾನ್ ತೆಗೆದುಬಿಟ್ರೆ ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಹಾಗಾಗಿ ಅದು 14 ಎಲೆಕ್ಟ್ರಾನ್ಸ್ ಬರುತ್ತೆ, ಕಂಪ್ಲೀಟ್ಲಿ ಫೀಲ್ಡ್ ಇರುತ್ತೆ, ಅವಾಗೂ ಅದೇನಾಗುತ್ತೆ ಸ್ಟೇಬಲ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಿ electronic configuration, based on the number of electron present in the outermost shell. ಸೊ ಎಷ್ಟು ರಿಮೂವ್ ಮಾಡಿದಾಗ ಅದು ಸ್ಟೇಬಲ್ ಆಗುತ್ತಲ್ಲ, ಆ ಬೇಸಿಸ್ ಮೇಲೆ ನಾವು ಆಕ್ಸಿಡೇಷನ್ ಸ್ಟೇಟ್ನ ಹೇಳ್ತೀವಿ. ಸೊ ಲ್ಯಾಂಥನೈಡ್ಸ್ ದೇ ಗೋಯಿಂಗ್ ಟು ಶೋ ದಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ +2 +3 +4 ಇರುತ್ತೆ. ಬಟ್ ಆಲ್ ಆಫ್ ದೆಮ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ +3 ಆಕ್ಸಿಡೇಷನ್ ಸ್ಟೇಟ್ ಬೋತ್ ಇನ್ ಸೊಲ್ಯೂಷನ್ ಆ್ಯಂಡ್ ಇನ್ ಸ್ಟೇಟ್. ಅದಾದಮೇಲೆ ಮೆಟಾಲಿಕ್ ಕ್ಯಾರೆಕ್ಟರ್. Since they have a tendency to give away electrons, they are going to act as metals. All the lanthanides are metallic in nature because they have a capacity to give electrons. They exhibit the typical magnetic metallic properties such as luster, high tensile strength irbodu, ductility irbodu, high thermal and electrical conductivity irbodu. Idinella tostute as other metals can show it. They also show the gradual increase in the electropositive character on moving from left to right. The melting point is gradually increases across the group of 920 ಇಂದ 1622 ಡಿಗ್ರಿ ತನಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್ಸ್ ಅಪಾನ್ ದೇರ್ ಮೆಟಾಲಿಕ್ ಕ್ಯಾರೆಕ್ಟರ್, ಹೌ ಕ್ಲೋಸ್ಲಿ ದೇ ಆರ್ ಬೈಂಡ್ ಟುಗೆದರ್. ತುಂಬ ಹತ್ತತ್ರ ಇತ್ತು ಅಂತಂದರೆ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಅದನ್ನು ಬ್ರೇಕ್ ಮಾಡೋದಕ್ಕೆ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಸೊ ಅದ್ರ ಪ್ರಕಾರ ಅದು ಹೇಳ್ತಾ ಹೋಗ್ತಾರೆ. ಸೊ ಆ್ಯಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, ಆ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆದಾಗ ಇಟ್ ರಿಕ್ವೈರ್ಸ್ ಮೋರ್ ಟೆಂಪರೇಚರ್ ಟು ಬ್ರೇಕ್ ದಟ್ ಬಾಂಡ್. ನೆಕ್ಸ್ಟ್ ಅಯನೈಸೇಷನ್ ಎನರ್ಜಿ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಪ್ಯಾರಾಮೀಟರ್ ಟು ಡಿಸೈಡ್ to compare the different properties of different elements of the periodic table. So now we learn what the ionization energies are of F block elements are higher than those of S block elements, lower than that of P block elements. They are in between, their transition between S and P block elements. The first and second ionization enthalpies of lanthanides are similar with the values of 600 to 1200 kilojoules per mole. ನಿಮಗೆ ಗೊತ್ತು ಫಸ್ಟ್ ಅಯನೈಸೇಷನ್ ಎನರ್ಜಿ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಆದರೆ ಥರ್ಡ್ ಅಯನೈಸೇಷನ್, ಬಿಕಾಸ್ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಗಿವ್ 3 electrons, they are going to show the +3 oxidation state. Therefore 3 electrons can be removed, but the third oxidation energy or third ionization enthalpy of the elements varies according to their electronic configuration, with the exchange of enthalpy concentration playing a role. ಸೊ +3 ಇದೆಯಾ, +2 ಇದೆಯಾ, ಸ್ಟೇಬಲ್ ಕಾನ್ಫಿಗರೇಷನ್ ಇದೆಯಾ. ಫಾರ್ ಎಕ್ಸಾಂಪಲ್ ಆಫ್ ಫೀಲ್ಡ್ ಇತ್ತು, ಸ್ಟೇಬಲ್ ಇತ್ತು ಅಂದರೆ ಅದರಲ್ಲಿ ಥರ್ಡ್ ಎಲಿಮೆಂಟ್ನ ತೆಗಿತೀನಿ ಅಂದರೆ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಬಿಕಾಸ್ ಸ್ಟೇಬಲ್ ಇಂದ ನಾನ್ ಸ್ಟೇಬಲ್ಗೆ ಕನ್ವರ್ಟ್ ಮಾಡ್ತಾ ಇರ್ತೀನಿ ಅಂತ. ನೆಕ್ಸ್ಟ್ ಅಟಾಮಿಕ್ ರೇಡಿಯ ಆ್ಯಂಡ್ ಅಯಾನಿಕ್ ರೇಡಿಯ. ದ ಲ್ಯಾಂಥನೈಡ್ಸ್ in lanthanides, each succeeding electron enters the inner 4f orbital of the inner 4f orbital. The nuclear charge increases by 1 unit. ಸೊ ನಾವೀಗ ನಾವು ಲ್ಯಾಂಥನೈಡ್ಸ್ನ ತೊಗೊಳ್ತಾ ಹೋದರೆ ಈಗ CZM-ಇಂದ ಲ್ಯೂಥೇರಿಯಂ ತನಕ ಬಂದರೆ ಪ್ರತಿಯೊಂದು ಸಲನೂ ಏನಾಗುತ್ತೆ, ಒಂದೊಂದು ಎಲೆಕ್ಟ್ರಾನು F ಬ್ಲಾಕ್ ಎಲಿಮೆಂಟ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. CZM-ಅಲ್ಲಿ F1 ಇದ್ದರೆ ಲಾಸ್ಟಲ್ಲಿ ನಿಮಗೆ F14 ಇರುತ್ತೆ. ಸೊ 14 ಎಲಿಮೆಂಟ್ ಸೆಟ್ ಇರುತ್ತೆ. ಅದ್ರ ಪ್ರತಿಯೊಂದರಲ್ಲೂ ಏನಾಗುತ್ತೆ, ಒಂದೊಂದು F ಆರ್ಬಿಟಲ್ಸ್ F ಎಲೆಕ್ಟ್ರಾನು F ಆರ್ಬಿಟಲ್ಗೆ ಒಂದೊಂದು ಎಲೆಕ್ಟ್ರಾನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದೊಂದು ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಯಿತು ಅಂದರೆ ನ್ಯೂಕ್ಲಿಯರ್ ಚಾರ್ಜ್ನ ಏನಾಗುತ್ತೆ 1 ಯೂನಿಟು ಪ್ರೀವಿಯಸ್ಸಿಂದ ಸಕ್ಸೀಡಿಂಗ್ ಎಲಿಮೆಂಟಿಂದನೂ 1 ಯೂನಿಟು ಜಾಸ್ತಿ ಇರುತ್ತೆ. ಆದರೆ 4f ಆರ್ಬಿಟಲ್ ಹ್ಯಾವ್ ವೆರಿ ಇಂಪರ್ಫೆಕ್ಟ್ಲಿ ಶೀಲ್ಡ್ ಈಚ್ ಅದರ್. ಆ ಶೀಲ್ಡಿಂಗ್ ಎಫೆಕ್ಟು ತುಂಬ ಪೂರ್ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ದೇರ್ ಫೋರ್ ಇನ್ಕ್ರೀಸ್ ಪಾಸಿಟಿವ್ ಚಾರ್ಜ್ ಆಫ್ ದಿ ನ್ಯೂಕ್ಲಿಯಸ್ ಸೊ ದಟ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಟೈನಿಂಗ್ ಈಚ್ ಎಲೆಕ್ಟ್ರಾನ್ steadily increases through the lanthanoid elements, resulting in successive reduction of the atomic or ionic radii. Actually ಏನಾಗಬೇಕಾಯಿತು, ಅಟಾಮಿಕ್ ರೇಡಿಯ, ಅಯಾನಿಕ್ ರೇಡಿಯ ಏನಿದೆ ಜನರಲ್ ಟ್ರೆಂಡು ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್,
ಅಕ್ರಾಸ್ ದಿ ಪೀರಿಯಡ್ ಅಟಾಮಿಕ್ ಅಯಾನಿಕ್ ರೇಡಿಯೇಟ್ ಡಿಕ್ರೀಸಸ್ ಆಗಬೇಕಾಗಿತ್ತು. ಆದರೆ ಇಲ್ಲೇನಾಗ್ತಾ ಇದೆ, ಡಿಕ್ರೀಸ್ ಆಗಬೇಕಾಗಿತ್ತು. ಆದರೆ ಇಲ್ಲೇನಾಗ್ತಾ ಇದೆ, ಡಿಕ್ರೀಸಸ್ ಅಸ್ ಅನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಂಟರ್ಸ್ ದಿ ಸೇಮ್ ಎನರ್ಜಿ ಲೆವೆಲ್. ಆದರೆ ಇಲ್ಲೇನಾಗ್ತಾ ಇದೆ, ಅದಕ್ಕೆ ರಿವರ್ಸ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ದ ಲ್ಯಾಂಥೇನಿಯಂ ಅಯಾನ್ La3+ ಆಸ್ ಎನ್ ರೇಡಿಯಸ್ ಆಫ್ ಅಟಾಮಿಕ್ ರೇಡಿಯಸ್ಸು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅಂತ ವೇರಿ ಆಗಲ್ಲ. ಆದರೆ ನೀವು ಅಯಾನಿಕ್ ರೇಡಿಯೈನ ತಗೊಂಡ್ರೆ, ಅಯಾನಿಕ್ ರೇಡಿಯೈ ಪರ್ಟಿಕ್ಯುಲರ್ಲಿ ನಾನು 3+ ಲ್ಯಾಂಥನಾಯ್ಡ್ ಸ್ಟೇಟ್ಗಳನ್ನ ತಗೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ, ಲ್ಯಾಂಥನಾಯ್ಡ್ಗೂ ಮತ್ತು ಲ್ಯೂಥೇರಿಯಮ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ದೇರ್ ಇಸ್ ಅ ಲಾರ್ಜ್ ಅಮೌಂಟ್ ಆಫ್ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ನ್ಯಾನೋಮೀಟರ್. ಅದಕ್ಕೆ ನಾವೇನಂತ ಕರಿತೀವಿ, ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ನಾನು ಅಟಾಮಿಕ್ ರೇಡಿಯೈ ಅಯಾನಿಕ್ ರೇಡಿಯೈನ ತಗೊಳ್ತಾ ಇದ್ದೀನಿ. ಸೊ ಅಟಾಮಿಕ್ ರೇಡಿಯೈ ಏನಾಗ್ತಾ ಇದೆ, ಫಸ್ಟು ಡಿಕ್ರೀಸ್ ಆಗುತ್ತೆ, ಆಮೇಲೆ ಯಾವುದೋ ಒಂದು ಪಾಯಿಂಟ್ಗೆ ಇನ್ಕ್ರೀಸ್ ಆಗುತ್ತೆ. ದೇರ್ ಇಸ್ ಎ ಡಿಸ್ಟರ್ಬೆನ್ಸ್ ಇದೆ, ಬಟ್ ತುಂಬ ಡಿಸ್ಟರ್ಬೆನ್ಸಿ ಇಲ್ಲ. ಆದರೆ ವೆನ್ ಯು ಕಂಪೇರ್ ಟು ದಿ ಅಯಾನಿಕ್ ರೇಡಿಯೈ, ಫಸ್ಟ್ ಒನ್ಗೆ 102.102 ಇದೆ, ಆದರೆ ಸೆಕೆಂಡ್ ಟೈಮ್ ತೊಗೊಂಡ್ರೆ 0.0861 ಇದೆ. ದೇರ್ ಇಸ್ ಎ ಲಾರ್ಜ್ ಅಮೌಂಟ್ ಆಫ್ ಡಿಫ್ರೆನ್ಸ್. ಸೊ ತುಂಬ ಏನಾಗ್ತಿದೆ, ಅಯಾನಿಕ್ ರೇಡಿಯೈ ಏನಾಗ್ತಿದೆ, ಕಾಂಟ್ರಾಕ್ಷನ್ನು ತುಂಬ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಬಿಕಾಸ್ ದ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕೀಪ್ಸ್ ದೀಸ್ ರೇರ್ ಅರ್ತ್ ಅಯಾನ್ಸ್ about the same size, and because they all generally exhibit +3 oxidation state, their chemical properties are very similar, with the result that at least small amount of each one are usually present in every rare earth mineral. ಸೊ ಆ ಪ್ರಾಪರ್ಟಿನಲ್ಲಿ ಏನಾಗ್ತಾ ಇದೆ, ಎಲ್ಲನೂ +3 ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ಹಾಗಾಗಿ ಸೈಜ್ ಏನಾಗ್ತಾ ಇದೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಹಾಗಾಗಿ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲೂ ಸೇಮ್ ಇರುತ್ತೆ. ಸೊ ಯಾವುದೋ ಒಂದು ಮಿನರಲ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಸೈಜ್ ಇರೋದ್ರಿಂದ ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್. ಸೊ ಅದೆಲ್ಲನೂ ಒಂದೊಳಗಡೆ ಇರುತ್ತೆ. ದಿಸ್ ಇಸ್ ದಿ ಬಿಕಾಸ್ ಆಫ್ ದಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ದಿಸ್ ಇಸ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. The lanthanide contraction is also a very significant factor in extremely close chemical similarities of zirconium and hafnium 40 and 72. ಸೊ ಇದ್ರ ಮೇಲ್ಗಡೆ ಈಗ ನಾವು 4F ತೊಗೊಂಡಿದ್ವಲ್ಲ, ಅದೇ ಥರ 5D ಸೀರೀಸಲ್ಲಿ ಇರುವಂಥದ್ದಕ್ಕೂ 5D ಸೀರೀಸಲ್ಲಿ ಬರುತ್ತೆ ಜಿರ್ಕೋನಿಯಮು, ಹಫ್ನಿಯಮ್. ಅಲ್ಲೂ ಏನಾಗುತ್ತೆ, ಅದ್ರ ಥರನೇ ಇದೇನಾಗ್ತಾ ಇದೆ, ಸೇಮ್ ಸೈಜ್ ಇದೆ. ಅಯಾನಿಕ್ ಸೈಜ್ ಏನಾಗಿದೆ, ಸೇಮ್ ಇದೆ. ನಾಟ್ ದಿ ಅಟಾಮಿಕ್ ಸೈಜ್, ಅಯಾನಿಕ್ ಸೈಜ್ ಸೇಮ್ ಇದೆ. ಹಾಗಾಗಿ ಡಿ ಬ್ಲಾಕ್ ಎಲಿಮೆಂಟ್ಗೂ ಏನಾಗ್ತಾ ಇದೆ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗ್ತಾ ಇದೆ. ಬಿಕಾಸ್ ಆಫ್ ದಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಹೆವಿಯರ್ hafnium which immediately follows the lanthanides possess a radius nearly identical to the lighter zirconium. ಸೊ ಅಲ್ಲಿ ಏನಾಗ್ತಾ ಇದೆ, ಆಲ್ಮೋಸ್ಟ್ ಸೇಮ್ ಸೈಜ್, ಅಯಾನಿಕ್ ರೇಡಿಯಸ್ ಸೇಮ್ ಸೈಜ್ ಇದೆ. ಹಾಗಾಗಿ ದೇ ಗೋಯಿಂಗ್ ಟು ಶೋ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್. ಅದೇ ಅಂತ ಕರಿತೀವಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ತಗೊಳ್ಳೋಣ. ಯಾವುದೋ ಒಂದು ಸಬ್ಸ್ಟೆನ್ಸಸ್ನ ನಾನು ಪ್ಯಾರಾಮ್ಯಾಗ್ನೆಟಿಕ್ಕು, ಡಯಾಮ್ಯಾಗ್ನೆಟಿಕ್ಕು ಅಥವಾ ಫೆರೋಮ್ಯಾಗ್ನೆಟಿಕ್ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಡ್ಯೂ ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ದ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಏನಾಗುತ್ತದು, ಇಟ್ ಈಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ನಮ್ಮ ಸಬ್ಸ್ಟೆನ್ಸಲ್ಲಿ ಇತ್ತು ಅಂದರೆ ಇಟ್ ವಿಲ್ ಬಿ ಅಟ್ರಾಕ್ಟೆಡ್. ಚಿತ್ರದಲ್ಲಿ ನೋಡಿ, ಆ ಮ್ಯಾಗ್ನೆಟಿಕ್ ಸರ್ಕಲ್ ಇರುವಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡು, ಹಾಗಾಗಿ ದೇ ಕಮ್ ಕ್ಲೋಸರ್ ಟು ದಟ್, ಇಟ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಮ್ಯಾಗ್ನೆಟ್. ಡಯಾಮ್ಯಾಗ್ನೆಟಿಕ್ ತಗೊಂಡ್ರೆ ದೇ ಆರ್ paired electrons, therefore they are repelled by the magnetic field. ಸೊ ಈ ಚಿತ್ರದಲ್ಲಿ ತೋರಿಸಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನಾಗ್ತಾ ಇದೆ, ದೂರ ಹೋಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಅದೇ ಥರ ಫೆರೋಮ್ಯಾಗ್ನೆಟಿಕ್ ಅಂದರೆ ದೇ ಅಕ್ವೈರ್ಸ್ ದಿ ಪ್ಯಾರಾಮ್ಯಾಗ್ನೆಟಿಕ್, ದೇ ಗೋಯಿಂಗ್ ಟು ಅಕ್ವೈರ್ ದಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾನು ಯಾವ ಬೇಸಿಸ್ ಮೇಲೆ ಹೇಳ್ತೀನಿ ಅಂದರೆ, ಡಿಪೆಂಡ್ಸ್ ಅಪಾನ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಆಲ್ lanthanides, F block elements, particularly lanthanides, they are paramagnetic in nature due to the presence of unpaired F subshell. Since each unpaired electron acts as a tiny magnet, micromagnet ತರ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಗೋಯಿಂಗ್ ಟು ರಿಪಲ್ ಆರ್ ದೇ ಗೋಯಿಂಗ್ ಟು ಅಟ್ರಾಕ್ಟ್. ಯಾವಾಗ ಅಟ್ರಾಕ್ಟ್ ಆಗುತ್ತೆ ಅಂತಂದರೆ, ವೆನ್ ದೇ ಹ್ಯಾವ್ ಎನ್ ಅನ್ಪೇರ್ಡ್ ಎಲೆಕ್ಟ್ರಾನ್, ವೆನ್ ದೇ ಗೋಯಿಂಗ್ ಟು ರಿಪಲ್ ವೆನ್ ದೇ ಡು ನಾಟ್ ಹ್ಯಾವ್ ಅನ್ ಎಲೆಕ್ಟ್ರಾನ್ಸ್. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಯೂಸ್ ಎ ಗಾಯ್ ಬ್ಯಾಲೆನ್ಸ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ವೆದರ್ ದಿ ಗಿವನ್ ಸಬ್ಸ್ಟೆನ್ಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಆರ್ ಫೆರೋಮ್ಯಾಗ್ನೆಟಿಕ್ ಅಂತ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ನಮ್ಮದು ಏನು ಸಬ್ಸ್ಟೆನ್ಸ್ ಇದೆ ಆ ಸಬ್ಸ್ಟೆನ್ಸ್ನ ಹಾಕ್ತೀವಿ, ಅದನ್ನು ಮ್ಯಾಗ್ನೆಟ್ಗೆ ಇಟ್ಟರೆ ಮ್ಯಾಗ್ನೆಟ್ ಏನು ಮಾಡುತ್ತೆ, ಅಟ್ರಾಕ್ಟ್, ಅದು ಒಳಗಡೆ ಹೋಯಿತು ಅಂತಂದರೆ ಅಟ್ರಾಕ್ಟ್ ಆಗುತ್ತೆ. ಅದ್ರ ಮೇಲ್ಗಡೆನೇ ಇತ್ತು ಅಂತಂದರೆ ಇಟ್ಸ್ ನಾಟ್ ಅಟ್ರಾಕ್ಟೆಡ್ ಅಂತಂದರೆ ಅವಾಗ ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀನಿ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಇಟ್ಟಿರೋ ಸಬ್ಸ್ಟೆನ್ಸ್ ಏನಾಗ್ತಾ ಇದೆ, ಮ್ಯಾಗ್ನೆಟ್ ಒಳಗಡೆಗೆ ಅದು ಬ್ಯಾಲೆನ್ಸ್ ಒಳಗಡೆ ಇಟ್ಟಾಗ ಹೋಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಬಾಯ್ ಬ್ಯಾಲೆನ್ಸ್ ಅಂತ ಕರೀತಾರೆ. ಒಂಥರನೂ ನಾವು ಕನ್ಸಿಡರ್ ಮಾಡ್ಕೋಬೋದು. ಇನ್ ಟರ್ಮ್ಸ್ ಆಫ್ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ವೇಸ್ ಮೋರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ವೇರಾಸ್ ಡಯಾಮ್ಯಾಗ್ನೆಟಿಕ್ ವೇಸ್ ಲೆಸ್. ಸೊ ಆ ಸಬ್ಸ್ಟೆನ್ಸ್ನ ಇಟ್ಬಿಟ್ಟು ಏನು ಮಾಡ್ತಾರೆ, ಎರಡು ಮ್ಯಾಗ್ನೆಟ್ ಮಧ್ಯೆ ನಮ್ಮ ಸಬ್ಸ್ಟೆನ್ಸ್ ಏನಿದೆ ಅದನ್ನು ಇಟ್ಬಿಟ್ಟು ಬಿಫೋರ್ ಆ್ಯಂಡ್ ಆಫ್ಟರ್ ದಿ
ಮ್ಯಾಗ್ನೆಟಿಕ್ ಫೀಲ್ಡ್ ವೇವ್ ಮಾಡ್ತಾರೆ. ಇಫ್ ದೇರ್ ಇಸ್ ಇನ್ಕ್ರೀಸ್ ಇನ್ ದಿ ವೆಯ್ಟ್ ದೆನ್ ಐ ಆಮ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ದಿ ಪ್ಯಾರಾಮ್ಯಾಗ್ನೆಟಿಕ್ ಅಂತೀನಿ. ಅಷ್ಟೇ ಇತ್ತು ಅಂದರೆ ಅವಾಗ ಅದನ್ನ ಏನಂತ ಕರಿತೀನಿ ನಾನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀನಿ. ದಿಸ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಸೊ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ increases the paramagnetic character. Paramagnetism is expressed in terms of magnetic moment and it due to the spin motion mu is equal to ಅದನ್ನ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕರಿತೀವಿ. BM ಅಲ್ಲಿ ಅದನ್ನ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಲ್ಯಾಂಥನಾಯ್ಡ್ಸ್ ಅಲ್ಲಿ ಏನಾಗುತ್ತೆ ಅಂದರೆ lanthanides, the ions La3 plus Ce4 plus are diamagnetic because they do not contain any unpaired electron. They are going to have F0 configuration. Therefore, they are diamagnetic in nature. Similarly, Lu3 plus, which is also diamagnetic in nature because it is going to have F14 configuration. All other metal lanthanide ions are paramagnetic in nature. So, ಅದೇ ಥರ ಕಲರ್ನ ತಗೊಂಡ್ರೆ all the lanthanides are found to have similar colors. Most of the trivalent lanthanide ions are colored both in the solid state and also in the aqueous solution. The color of the lanthanide ion is due to the presence of unpaired 4f electrons. This is due to FF transition ಅಂತ ಹೇಳ್ತೀವಿ. Intensity of the color depends upon the number of unpaired electrons. ಎಷ್ಟು unpaired electrons ಇದೆಯಲ್ಲ ಅದ್ರ ಮೇಲೆ ಕಲರ್ ಬರ್ತಾ ಹೋಗುತ್ತೆ. They observe in visible and UV region ಅಲ್ಲಿ ಹೋಗುತ್ತೆ. ಸೊ ಪ್ರತಿಯೊಂದು ಎಲಿಮೆಂಟ್ ಏನಾಗುತ್ತೆ ಇಫ್ ಇಟ್ ಕಂಟೈನ್ಸ್ ಅನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅವಾಗ ಏನಾಗುತ್ತೆ ಕಲರ್ಡ್ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂತಂದರೆ ಅದು ಕಲರ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಲ್ಯಾಂಥಿನಿಯಂ ಅಯಾನ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಸೊ 3D ಸ್ಟೇಟಲ್ಲಿ ಇರೋವಂಥದ್ದನ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೀರಿಯಂ ತೊಗೊಂಡ್ರೆ 1 ಇದೆ, ಹಾಗಾಗಿ ಕಲರ್ಲೆಸ್ ಅಂತ ಹೇಳ್ತೀನಿ. ಅದೇ ಥರ ನನಗೆ ಗ್ರೀನ್ ಕಲರ್ ಇದೆ, ಲೈಲಾಕ್ ಕಲರ್ ಇದೆ, ಪಿಂಕ್ ಕಲರ್ ಇದೆ. ಸೊ ಇಲ್ಲೂ 7 ಬಂದಾಗ ಮತ್ತೆ ಕಲರ್ಲೆಸ್ ಆಯಿತು. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಹಾಫ್ ಫೀಲ್ಡ್ ಕಾನ್ಫಿಗರೇಷನ್. ಸೊ ಅದೇ ಥರ 14 ಬಂದರೆ ಅದು ಕಲರ್ಲೆಸ್ ಆಯಿತು ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಅನ್ಪೇರ್ಡ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಥವಾ FF ಟ್ರಾನ್ಸಿಷನ್ ಏನಾಗ್ತಾ ಇದೆ ಅದು ಆಗ್ತಾ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಕಂಪ್ಲೀಟ್ಲಿ ಫೀಲ್ಡ್ ಆದಾಗ ಆಗಲ್ಲ. ಸೊ ಅವಾಗ ಏನಾಗುತ್ತೆ ದೇ ವಿಲ್ ಬಿಕಮ್ ಕಲರ್ಲೆಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.